ದ್ರಾವಿಡ್ ಟೀಮ್ ಇಂಡಿಯಾ ಕಂಡ ಒಬ್ಬ ಶ್ರೇಷ್ಠ ಆಟಗಾರ. ಅದು ಆಟದಲ್ಲೇ ಆಗಲಿ, ವೈಯಕ್ತಿಕ ಜೀವನವೇ ಇರಲಿ, ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆಯಿಲ್ಲದ ಲೆಜೆಂಡರಿ ಕ್ರಿಕೆಟರ್. ಯಾರೊಬ್ಬರ ಮೇಲೂ ಕೂಗಾಡಿದ್ದನ್ನ ಕಂಡಿಲ್ಲ, ದುರಹಂಕಾರದಿಂದ ವರ್ತಿಸಿದ್ದನ್ನ ಕಂಡಿಲ್ಲ. ಬಹುಶಃ ಇತ್ತೀಚೆಗೆ ಭಾರತ T20 ವಿಶ್ವಕಪ್ ಗೆದ್ದಾಗ ಕೈ ಮುಷ್ಟಿಯನ್ನ ಮೇಲೆ ಮಾಡಿ ವಿಕ್ಟರಿ ಸೆಲೆಬ್ರೇಟ್ ಮಾಡಿದ್ದೆ ಅವರ ಅಗ್ರೆಷನ್ ಅನ್ಸುತ್ತೆ. ಯಾಕಂದ್ರೆ ದ್ರಾವಿಡ್ ಅಷ್ಟೊಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಉಳ್ಳವರು. ಇದೇ ಕಾರಣಕ್ಕೆ ಭಾರತದಂತ ಬಲಿಷ್ಠ ತಂಡಕ್ಕೆ ಹೆಡ್ ಕೋಚ್ ಆಗಿ 4 ವರ್ಷ ಕಳೆದರೂ ಒಂದೇ ಒಂದು ಕಾಂಟ್ರವರ್ಸಿ ಮಾಡಿಕೊಳ್ಳಿಲ್ಲ. ನಿಜ ಹೇಳಬೇಕಂದ್ರೆ ಆಟಗಾರರನ್ನ ಯಾವತ್ತೂ ಕೂಡ ಅವರು ಆಟಗಾರರ ಥರ ನೋಡಲೇ ಇಲ್ಲ. ವಿ ಆರ್ ಈಕ್ವಲ್ ಎನ್ನುವಂತೆ ಸ್ನೇಹಿತರಂತೆಯೇ ಕಂಡಿದ್ರು. ಅದೇ ಪ್ರೀತಿಯಿಂದ ದ್ರಾವಿಡ್ರನ್ನ ದ್ರೋಣಾಚಾರ್ಯರ ಸ್ಥಾನಕ್ಕೆ ಕೊಂಡೊಯ್ದಿದೆ. ಅದೇನೋ ಹೇಳ್ತಾರಲ್ಲ, ಇರೋ ಒಂದು ಹಾಟ್ನ ಇಷ್ಟು ಸಲ ಗೆಲ್ತೀಯಪ್ಪ ಅಂತ. ಈಗ ದ್ರಾವಿಡ್ ಅಂಥದ್ದೇ ಮತ್ತೊಂದು ಕೆಲಸವನ್ನ ಮಾಡಿದ್ದಾರೆ. ಅದೇನು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಭಾರತ T20 ವಿಶ್ವ ಚಾಂಪಿಯನ್ ಆದ ಖುಷಿಯಲ್ಲಿ ಇಡೀ ಭಾರತವೇ ತೇಲಾಡಿದೆ. ಅದರಲ್ಲೂ BCCI ಅದೇ ಜೋಶ್ನಲ್ಲೇ ತಂಡಕ್ಕೆ ಭರ್ಜರಿ 125 ಕೋಟಿ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದೆ. ಅದರಂತೆ ಪ್ರಧಾನ ಕೋಚ್ ರಾಹುಲ್ ದ್ರಾವಿಡ್ ಮತ್ತು ತಂಡದ ಆಟಗಾರರಿಗೆ ತಲಾ 5 ಕೋಟಿ ರೂಪಾಯಿ ವಿತರಿಸಲು BCCI ಸಿದ್ಧವಾಗಿತ್ತು. ಹಾಗೆ ಸಹಾಯಕ ಕೋಚ್ಗಳಿಗೆ ತಲಾ 7.5 ಕೋಟಿ ರೂಪಾಯಿ ಘೋಷಣೆ ಮಾಡಿತ್ತು. ಆದರೆ ಇದೀಗ ಬಹುಮಾನದಲ್ಲೂ ಕೂಡ ಸಮಾನತೆಗೆ ಮುಂದಾಗಿರುವ ತಂಡದ ಪ್ರಧಾನ ಕೋಚ್ ರಾಹುಲ್ ದ್ರಾವಿಡ್ ತಮಗೆ 5 ಕೋಟಿ ರೂಪಾಯಿ ಬೇಡ, ಸಹಾಯಕ ಕೋಚ್ಗಳಿಗೆ ನೀಡಿದಂತೆ 7.5 ಕೋಟಿ ರೂಪಾಯಿ ಮಾತ್ರ ನೀಡಿ ಎಂದು ಹೇಳಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ರಾಹುಲ್ ದ್ರಾವಿಡ್ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದ್ರಾವಿಡ್ ಮನವಿಯನ್ನ ಪುರಸ್ಕರಿಸಿರುವ BCCI ಅವರ ಅಭಿಪ್ರಾಯವನ್ನ ಗೌರವಿಸುವುದಾಗಿ ಹೇಳಿದೆ. ಅಷ್ಟಕ್ಕೂ ರಾಹುಲ್ ದ್ರಾವಿಡ್ ಸಮಬಾಳು ಸಮಪಾಲು ಎಂಬ ನುಡಿಯನ್ನ ತಮ್ಮ ಬದುಕಲ್ಲಿ ಅಳವಡಿಸಿಕೊಂಡಿದ್ದವರು. ಕೋಚ್ ಆಗಿ ಟೀಮ್ ಇಂಡಿಯಾ ಸೇರಿದ ದಿನದಿಂದಲೂ ಕೂಡ ದ್ರಾವಿಡ್ ಭಾರತದ ತಂಡದ ಪ್ರತಿ ಸಿಬ್ಬಂದಿಯನ್ನು ಕೂಡ ಸಮನಾಗಿ ಕಂಡಿದ್ದಾರೆ. ಯಾರಿಗೂ ತಾರತಮ್ಯ ಮಾಡದೆ ಎಲ್ಲರನ್ನೂ ಕೂಡ ಒಂದೇ ರೀತಿ ಕಂಡು ಮೆಚ್ಚುಗೆ ಗಳಿಸಿದವರು. ದ್ರಾವಿಡ್ ಅವರು ಹೀಗೆ ಮಾಡಿದ್ದು ಇದೇ ಮೊದಲೇನೂ ಅಲ್ಲ. 2018ರಲ್ಲಿ ನಡೆದ ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ತಂಡ ವಿಶ್ವಕಪ್ಗೆ ಮುತ್ತಿಕ್ಕಿತ್ತು. ಈ ವೇಳೆ ಹೆಡ್ ಮಾಸ್ಟರ್ ದ್ರಾವಿಡ್ಗೆ BCCI 50 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಹೇಳಿತ್ತು. ಜೊತೆಗೆ ಇತರೆ ಕೋಚ್ಗಳಿಗೆ 25 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಹೇಳಿತ್ತು. BCCI ಈ ನಿಲುವನ್ನ ರಾಹುಲ್ ದ್ರಾವಿಡ್ ಅಂದು ಕೂಡ ವಿರೋಧಿಸಿದರು. ರಾಹುಲ್ ಒತ್ತಾಯಕ್ಕೆ ಮಣಿದ BCCI ಇತರೆ ಕೋಚ್ಗೆ ಸಿಬ್ಬಂದಿಗೆ ನೀಡಿದಂತೆ 25 ಲಕ್ಷ ರೂಪಾಯಿ ಹಣವನ್ನು ಮಾತ್ರ ನೀಡಿತ್ತು. ದ್ರಾವಿಡ್ರ ಈ ಸರಳ ವ್ಯಕ್ತಿತ್ವ ಆಟಗಾರರ ಮೇಲೆ ಅದೆಷ್ಟು ಪರಿಣಾಮ ಬೀರಿದೆ ಅಂದರೆ, ನಾಯಕ ರೋಹಿತ್ ಶರ್ಮಾ ತಮ್ಮ ಗುರು ಬಗ್ಗೆ ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ನಾವು ಒಟ್ಟಿಗೆ ವಿಶ್ವಕಪ್ ಗೆದ್ದುದು ನನ್ನ ಅದೃಷ್ಟ ಎಂದು ಬಣಿಸಿದ್ದಾರೆ. ಪ್ರೀತಿಯ ದ್ರಾವಿಡ್, ನಾನು ಎಲ್ಲರಂತೆ ನಿಮ್ಮ ಕ್ರಿಕೆಟ್ ನೋಡುತ್ತಲೇ ಬೆಳೆದಿದ್ದೇನೆ. ನಿಮ್ಮೊಂದಿಗೆ ಕೆಲಸ ಮಾಡಲು ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ನೀವು ಅಪಾರ ಸಾಧನೆ ಮಾಡಿದ್ದೀರಿ. ಆದರೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಮ್ಮೊಂದಿಗೆ ಕೋಚ್ ಆಗಿ ಕೆಲಸ ಮಾಡಲು ಬಂದಿದ್ದೀರಿ. ಅದು ನಮಗೆ ಸಿಕ್ಕ ದೊಡ್ಡ ಕೊಡುಗೆ. ನೀವು ನನ್ನ ಕೆಲಸದ ವೈಫ್ ಎಂದು ನನ್ನ ಹೆಂಡತಿ ಕಾಲೆಳಿತಾ ಇರ್ತಾಳೆ. ಹಾಗೆ ಕರೆಸಿಕೊಳ್ಳುವುದರಲ್ಲಿ ನನಗೆ ಸಂತೋಷವಿದೆ ಎಂದಿದ್ದಾರೆ. ಹಾಗೆ ಭಾರತ ಕ್ರಿಕೆಟ್ ತಂಡವು 2013ರಲ್ಲಿ ಕೊನೆಯ ಬಾರಿಗೆ ICC ಟ್ರೋಫಿಯನ್ನು ಜಯಿಸಿತ್ತು. ಬಳಿಕ 11 ವರ್ಷಗಳ ಬಳಿಕ ಟ್ರೋಫಿ ಬರವನ್ನು ನೀಗಿಸಿಕೊಂಡಿದೆ. ಈಗ ಇದರ ಕ್ರೆಡಿಟ್ ರಾಹುಲ್ ದ್ರಾವಿಡ್ ಅವರಿಗೂ ಕೂಡ ಸಲ್ಲುತ್ತೆ. ಏನೇ ಹೇಳಿ, ಈಗಿನ ಕಾಲದಲ್ಲಿ ಮತ್ತೊಬ್ಬರು ಬೆಳೆದ್ರೆ ಹೊಟ್ಟೆ ಕಿಚ್ಚು ಪಡುವಂಥ ಸ್ವಾರ್ಥಿಗಳಿದ್ದಾರೆ. ಬೇರೆಯವರಿಗೆ ಕೊಡುವ ಹಣವನ್ನು ನನಗೇ ಕೊಡಿ ಅನ್ನೋ ಜನರಿದ್ದಾರೆ. ಆದರೆ ನಮ್ಮ ಕನ್ನಡಿಗ ಮಾತ್ರ ಇದಕ್ಕೆ ಡೆಡ್ ಆಪೋಸಿಟ್. ಇದೇ ಕಾರಣಕ್ಕೆ ರಾಹುಲ್ ದ್ರಾವಿಡ್ ಬರೀ ವಿಶ್ವಕಪ್ ಅಷ್ಟೇ ಗೆಲ್ಲಲಿಲ್ಲ, ಕೋಟ್ಯಂತರ ಭಾರತೀಯರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ.